ನಮಸ್ಕಾರ ಸ್ನೇಹಿತರೆ. ಇರಾನ್ ಯುದ್ಧದ ವಿಚಾರದಲ್ಲಿ ದಿನಕ್ಕೊಂದು ದಿಗಿಲು ಹುಟ್ಟಿಸೋ ಹೇಳಿಕೆ ಕೊಡ್ತಾ ಇರೋ ಟ್ರಂಪ್ ಈಗ ಹಾರ್ಮೋಸ್ ವಿಚಾರದಲ್ಲಿ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿದ್ದಾರೆ. ಹಾರ್ಮೋಸ್ ಜಾಗದಲ್ಲಿ ಕೂತಿರೋ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ನಾನು, ಇಲ್ಲಿ ನಿಮಗೆ ರಕ್ಷಣೆ ಬೇಕು ಅಂದ್ರೆ ನನಗೆ 20% ಟ್ಯಾರಿಫ್ ಕೊಡಬೇಕು, ಆ ಕಡೆ ಹೋಗೋದು ಈ ಕಡೆ ಬರೋದು ಏನೇ ಇದ್ರೂ ಕೂಡ ಅಂತ ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್. ಹಾರ್ಮೋಸ್ ಅಲ್ಲಿ ನಿಮ್ಮ ಹಡಗು ಓಡಾಡಬೇಕಾ, ಸೇಫ್ ಆಗಿ ಹೋಗಬೇಕಾ, ಕೊಡಿ, ನಮಗೆ ದುಡ್ಡು ಕೊಡಿ, 20% ಟ್ಯಾರಿಫ್ ಅನ್ನ ಟೋಲ್ ರೂಪದಲ್ಲಿ ಆ ದುಡ್ಡನ್ನು ನಮಗೆ ಕೊಡಿ, ನಾವು ಇರಾನನ್ನು ಪುಡಿಗಟ್ತೇವೆ. ನಮಗೆ ಇರಾನ್ ಮೇಲೆ ಕಾರ್ಯಾಚರಣೆ ಮಾಡೋಕ್ಕೆ ದುಡ್ಡು ಬೇಡವಾ, ಮಿಸೈಲ್ ಬೇಡವಾ, ಸೇನೆ ಬೇಡವಾ, ಅದೊಂಥರ ಪ್ರೊಟೆಕ್ಷನ್, ನಿಮಗೆ ನಾವು ಕೊಡ್ತಿರೋ ರಕ್ಷಣೆ ಜಗತ್ತಿಗೆ, ಅದಕ್ಕೆ ನಾವು ಟೋಲ್ ವಸೂಲಿ ಮಾಡ್ತೀವಿ ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ಆಲ್ರೆಡಿ ಹಾರ್ಮುಜ್ನಲ್ಲಿ ಇರಾನ್ ಕಾಟದಿಂದ ತತ್ತರಿಸಿ ಹೋಗಿರೋ ಜಗತ್ತು, ತೈಲ ಬೆಲೆ $120 ತನಕ ಹೋಗಿ ಆತಂಕಕ್ಕೀಡಾಗಿದ್ದ ಜಗತ್ತು ಸ್ವಲ್ಪ ಕಮ್ಮಿ ಆಯ್ತಪ್ಪ, ಒಂದು $70 ಬಂತು ಅಂತ ಅನ್ಕೊಳ್ಳುವಷ್ಟರಲ್ಲಿ ಮತ್ತೀಗ $84 ಹೋಗಿದೆ, ವಾಪಸ್ ಜಂಪ್ ಆಗಿದೆ ಸೀದಾ ತೈಲ ಬೆಲೆ. ಟ್ರಂಪ್ ನೋಡಿದ್ರೆ ಈಗ ಅದ್ರ ಮೇಲೆ ಇರಾನ್ ಕಾಟ ಸಾಕಾಗಲ್ಲ ಅಂತ ಟ್ರಂಪ್ ಕೂಡ ತನ್ನ ಕಡೆಯಿಂದ 20% ಎಕ್ಸ್ಟ್ರಾ ಟ್ಯಾರಿಫ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ರೌಡಿಗಳು ನಿಮಗೆ ನಾವು ಹೊಡಿಬಾರ್ದು ಅಂತ ಹೇಳಿದ್ರೆ ನಮಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಪ್ರೊಟೆಕ್ಷನ್ ಮನಿ ಇಸ್ಕೋತಾರಲ್ಲ, ಏರಿಯಾಗಳಲ್ಲಿ ಹಫ್ತಾ ವಸೂಲಿ ಮಾಡ್ತಾರಲ್ಲ, ಅದೇ ರೀತಿ ರೌಡಿ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಟ್ರಂಪ್, ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಥರ. ಹಾಗಿದ್ರೆ ಏನಿದು ಟ್ರಂಪ್ ಸುಂಕ ವಸೂಲಿ ಬಿಸ್ನೆಸ್, ಈ ಟೋಲ್ ವ್ಯವಸ್ಥೆ ಹೇಗಿರುತ್ತೆ, ಭಾರತ ಮತ್ತು ಜಾಗತಿಕ ಆರ್ಥಿಕತೆ ಮೇಲೆ ಇದರ ಇಂಪ್ಯಾಕ್ಟ್ ಏನು, ಒಂದು ವೇಳೆ ದುಡ್ಡು ಕೊಟ್ಟರು ಅಮೆರಿಕಾಗೆ ಮುಕ್ತ ಹಾರ್ಮುಜನ್ನ ಮೇಂಟೈನ್ ಮಾಡೋಕ್ಕಾಗತ್ತಾ, ಅಥವಾ ಎರಡೂ ಕಡೆ ಕೊಟ್ಕೊಂಡು ಸಾಯ್ಬೇಕಾ, ಈ ಕಡೆಗೆ ಅಮೆರಿಕಾಗೆ 20%, ಆ ಕಡೆ ಮಿಸೈಲ್ ಹಾಕಬೇಡಿ ಅಂತ ಹೇಳಿ ಇರಾನಿಗೆ ಒಂದಷ್ಟು ದುಡ್ಡು, ಎರಡೆರಡು ಕಡೆ ಕಟ್ಕೊಂಡು ಓಡಾಡಬೇಕಾ, ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ನೋಡಿ, ಜಗತ್ತಿನ 20%ಗೂ ಅಧಿಕ ಕಚ್ಚಾ ತೈಲ ಹಾಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಆಗೋ ಗ್ಲೋಬಲ್ ಎಕಾನಮಿಯ ಪ್ರಮುಖ ಜೀವನಾಡಿ ಹಾರ್ಮುಜ್ ಜಲಸಂಧಿ. ಇತ್ತೀಚಿನ ಯುದ್ಧದ ಬಳಿಕ ಜೂನ್ನಲ್ಲಿ ಅಮೆರಿಕ ಇರಾನ್ ನಡುವೆ ಒಂದು ಮಧ್ಯಂತರ ಕದನ ವಿರಾಮ ಆಗಿತ್ತು. ಅದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ಮೇಲಿನ ನಿರ್ಬಂಧವನ್ನು ಅಮೆರಿಕ ಕೂಡ ರಿಮೂವ್ ಮಾಡಿತ್ತು. ಆದ್ರೀಗ ಅಮೆರಿಕ ಉಲ್ಟಾ ಹೊಡೆದಿದೆ, ಹಾರ್ಮುಜ್ ಮೇಲೆ ಮತ್ತೆ ಬ್ಲಾಕೇಡ್ ಹಾಕಿದ್ದಾರೆ, ಇರಾನ್ಗೆ ನೇವಲ್ ಬ್ಲಾಕೇಡ್ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಸಲ ಇರಾನಿಗೆ ಮಾತ್ರ ಕಾಟ ಕೊಡ್ತಾ ಇಲ್ಲ, ಈ ಭಾಗದಲ್ಲಿ ಓಡಾಡೋ ಯಾವುದೇ ದೇಶದ ಹಡಗುಗಳು ನಮಗೆ 20% ಸುಂಕ ಕಟ್ಟಬೇಕು ಅಂತ ಹೇಳಿದ್ದಾರೆ. ನಾವು ಹಾರ್ಮುಜ್ ಜಲಸಂಧಿಗೆ ಗಾರ್ಡಿಯನ್ ಏಂಜಲ್ ಆಗಿರ್ತೀವಿ, ದೇವ ಪಾಲಕರಾಗಿರ್ತೀವಿ, ಪ್ರಪಂಚದ ಎಲ್ಲ ತೈಲ ಸಾಗಾಣಿಕೆ ಸೇಫ್ ಆಗಿ ನಡೆಯುವಂತೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಆದರೆ ಫ್ರೀಯಾಗಿ ಮಾಡೋಕ್ಕೆ ಬರಲ್ಲ. ಅಮೆರಿಕ ಯಾಕೆ ಫ್ರೀಯಾಗಿ ಭದ್ರತೆ ಕೊಡಬೇಕು, ಆ ಮಾರ್ಗ ಬಳಸೋ ರಾಷ್ಟ್ರಗಳು ನಮಗೆ 20% ಪೇಮೆಂಟ್ ಮಾಡಬೇಕು ಅಂತ ಟ್ರಂಪ್ ಡಿಕ್ಲೇರ್ ಮಾಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಹಾರ್ಮುಜ್ ಮೇಲಿನ ಅಮೆರಿಕದ ನೌಕಾ ದಿಗ್ಬಂಧನ, ಇರಾನ್ನ ಹಡಗುಗಳನ್ನ ಕಂಪ್ಲೀಟ್ ಬ್ಲಾಕ್ ಮಾಡೋಕ್ಕೆ ಹಾಕಿರೋ ಆ ನೌಕಾ ದಿಗ್ಬಂಧನ ಈಸ್ಟರ್ನ್ ಟೈಮ್ ಪ್ರಕಾರ ಮಂಗಳವಾರ ಸಂಜೆ 4 ಗಂಟೆಯಿಂದ ಜಾರಿಗೆ ಬರ್ತಾ ಇದೆ. ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗಿನ ಜಾವ 1:30ರಿಂದ ಈ ಟ್ರಂಪ್ರ ಆರ್ಡರ್ ಅನ್ವಯ ಆಗುತ್ತೆ. ಹಾಗಿದ್ರೆ ಟೋಲ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ? ಟ್ರಂಪ್ ಸದ್ಯ ಹೇಳಿರೋ ಪ್ರಕಾರ ಸುಂಕ ಈ ಮಾರ್ಗ ಬಳಸೋ ಪ್ರತಿಯೊಬ್ಬರ ಮೇಲೂ ಅನ್ವಯ ಆಗುತ್ತೆ, ಇರಾನ್ ಹೊರತುಪಡಿಸಿ. ಯಾಕಂದರೆ ಇರಾನ್ಗಳು ಟೋಲ್ ಕೊಟ್ಟಂತ ಹೋಗೋಕ್ಕಲ್ಲ, ಅವ್ರಿಗೆ ಹೋಗಂಗೇ ಇಲ್ಲ, ಅವರ ಹಡಗು ತೆಗಿಯಂಗೇ ಇಲ್ಲ, ಯಾವುದೇ ಹಡಗು ಇರಾನ್ಗೆ ಹೋಗಂಗಿಲ್ಲ, ಇರಾನಿಂದ ಯಾವುದೇ ಹಡಗು ಬರಂಗೇ ಇಲ್ಲ. ಸೊ ಅವರಿಗೆ ಹಡಗೆ ಬರಂಗಿಲ್ಲ ಅಂದಮೇಲೆ ಟೋಲಿಂದ ಕೊಡ್ತಾರೆ ಅವರು. ಸೊ ಅದು ಬಿಟ್ಟು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಅನ್ವಯ ಆಗುತ್ತೆ ಟ್ರಂಪ್ ಏನಾದರೂ ಇದನ್ನು ಜಾರಿ ಮಾಡಿದ್ರೆ. ಇದರಿಂದ ತೈಲ ಜಾಸ್ತಿ ಆ ಭಾಗದಿಂದ ತರಿಸ್ಕೊಳ್ಳೋ ಭಾರತ, ಜಪಾನ್, ಚೈನಾ, ಕೊರಿಯಾ, ಯುರೋಪಿಯನ್ ರಾಷ್ಟ್ರಗಳಿಗೆ ಪೆಟ್ಟಾಗುತ್ತೆ. ಯಾಕಂದರೆ ಈ ದೇಶಗಳು ಹಾರ್ಮುಜ್ ಮೇಲೆ ತುಂಬ ಡಿಪೆಂಡ್ ಆಗಿವೆ, ಮುಖ್ಯವಾಗಿ ಭಾರತ, ಜಪಾನ್, ಚೈನಾ, ಆಮೇಲೆ ಸೌತ್ ಕೊರಿಯಾ ಎಲ್ಲ ಇದನ್ನೇ ಯೂಸ್ ಮಾಡಿಕೊಂಡು ದುಡ್ಡು ಮಾಡೋ ಐಡಿಯಾದಲ್ಲಿ ಟ್ರಂಪ್ ಇದ್ದಾರೆ. ಆದರೆ ಅಮೆರಿಕದ ಡಬಲ್ ಗೇಮ್ ನೋಡಿ, ಇದೇ ವರ್ಷ ಮಾರ್ಚ್ನಲ್ಲಿ ಇದೇ ಐಡಿಯಾವನ್ನು ಇರಾನ್ ಇಟ್ಟಿತ್ತು. ಹಾರ್ಮುಜ್ನಲ್ಲಿ ನಿಮ್ಮ ಹಡಗು ಸೇಫಾಗಿ ಹೋಗಬೇಕಾ, ನಾವು ಸೇಫಾಗಿ ಹೋಗಿ ನಿಮ್ಗೆ ಬಿಡ್ತೇವೆ, ಆದರೆ ನಮಗೆ ಪ್ರತಿ ಹಡಗು $2 ಮಿಲಿಯನ್ ಪೇಮೆಂಟ್ ಮಾಡಬೇಕು ಅಂತ ಕೇಳಿತ್ತು. ಆಗ ಅಮೆರಿಕ ಉರಿದು ಬಿದ್ದಿತ್ತು. ಇದು ಇಂಟರ್ನ್ಯಾಷನಲ್ ವಾಟರ್ ವೇಸ್ ರೀ, ಇವೆಲ್ಲ ಅಂತಾರಾಷ್ಟ್ರೀಯ ಜಲಮಾರ್ಗಗಳು, ನೀವ್ಯಾರ್ರಿ ಕೇಳೋಕ್ಕೆ, ಅಕ್ರಮ, ಇದು ಸುಲಿಗೆ, ನಾವು ಬಿಡಲ್ಲ ಅಂತ ಅಮೆರಿಕ ಜಗತ್ತಿನ ಪೊಲೀಸ್ ಥರ ಬಂದಿತ್ತು. ಆದರೆ ಈಗ ತಾನೇ 20% ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಜಗತ್ತಿನ ಗೂಂಡಾ ರೀತಿ ಬಂದಿದೆ. ಇಲ್ಲಿ ಅಮೆರಿಕದ ಲೆಕ್ಕಾಚಾರ ಹೇಗಿದೆ ಅಂದರೆ, ನಾವು ಹಾರ್ಮುಜ್ನಲ್ಲಿ ನಮ್ಮ ನೇವಿಯನ್ನು ಇಡ್ತೀವಿ, 24 ಗಂಟೆ ಪ್ಯಾಟ್ರೋಲಿಂಗ್ ಮಾಡ್ತೀವಿ, ಗಸ್ತು ತಿರುಗ್ತೀವಿ, ಇರಾನಿಂದ ಯಾವುದೇ ಅಟ್ಯಾಕ್ ಆದರೂ ಕೂಡ ನಾವು ಅದನ್ನು ತಡಿತೀವಿ, ಇರಾನಿಗೆ ಸರಿಯಾಗಿ ಪೆಟ್ಕೊಡ್ತೀವಿ, ನಿಮ್ಮ ಹಡಗುಗಳಿಗೆ ನಾವೇ ಕಾವಲುಗಾರರು, ರಕ್ಷಣೆ, ನೀವು ಆರಾಮಾಗಿ ತೈಲ ವ್ಯವಹಾರ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಖರ್ಚಾಗುತ್ತೆ, ಅದಕ್ಕೆ 20% ನೀವು ದುಡ್ಡು ಕೊಡಿ ಅಂತ. 20% ಅಂದರೆ ಹೆಂಗೆ, ವ್ಯಾಲ್ಯೂ ಹೆಂಗೆ ಚೆಕ್ ಮಾಡ್ತಾರೆ? ಹಾರ್ಮುಜ್ಗೆ ಎಂಟ್ರಿ ಆಗೋ ಕಮರ್ಷಿಯಲ್ ಹಡಗನ್ನು ಅಮೆರಿಕನ್ ನೇವಿ ಟ್ರ್ಯಾಕ್ ಮಾಡುತ್ತೆ. ನಂತರ ಹಡಗಲ್ಲಿ ಎಷ್ಟು ಮೌಲ್ಯದ ಸರಕಿದೆ ಅಂಥೇಳಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟು, ಸರಕೆಲ್ಲ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅವರು
ಕ್ಯಾಲ್ಕುಲೇಟ್ ಮಾಡ್ತಾರೆ. ಉದಾಹರಣೆಗೆ ಒಂದು ಆಯಿಲ್ ಟ್ಯಾಂಕರ್ನಲ್ಲಿ $100 ಮಿಲಿಯನ್ ಮೌಲ್ಯದ ತೈಲ ಇದ್ರೆ ಅದರ 20% $20 ಮಿಲಿಯನ್ ಟೋಲ್ ಫಿಕ್ಸ್ ಆಗುತ್ತೆ. ಇದಾದ್ಮೇಲೆ ಸುಯೇಸ್ ಕಾಲುವೆಯಲ್ಲಿ ದುಡ್ಡು ಕಟ್ಟಿಸ್ಕೊಳ್ತಾರಲ್ವಾ, ಅದೇ ರೀತಿ ಶಿಪ್ಪಿಂಗ್ ಕಂಪನಿಗೆ ಬಿಲ್ ಅಥವಾ ಇನ್ವಾಯ್ಸ್ ಕಳಿಸ್ತಾರೆ. ದುಡ್ಡು ಕಟ್ಟಿದ್ರೆ ಮಾತ್ರ ಅಮೆರಿಕದ ನೇವಿ ಎಸ್ಕಾರ್ಟ್ ಕೊಟ್ಟು ಸೇಫ್ ಆಗಿ ಹಡಗು ಹೋಗೋಕೆ ಬಿಡುತ್ತೆ. ಟೋಲ್ ಕಟ್ಟಿಲ್ಲ ಅಂದ್ರೆ ಅಮೆರಿಕನ್ ನೇವಿ ನಿಮ್ಮ ಹಡಗನ್ನ ತಡೆಯಬಹುದು, ಇನ್ಸ್ಪೆಕ್ಷನ್ ಮಾಡಬಹುದು ಅಥವಾ ಎಕ್ಸ್ಟ್ರೀಮ್ ಕೇಸ್ನಲ್ಲಿ ಹಡಗನ್ನ ಸೀಸ್ ಕೂಡ ಮಾಡಬಹುದು. ಕಾಸು ಕೊಟ್ಟರು ಗ್ಯಾರಂಟಿ ಇಲ್ಲ, ಅಮೆರಿಕ ಕೈಲಿ ಕಂಟ್ರೋಲ್ ಸಾಧ್ಯನಾ? ಸ್ನೇಹಿತರಿಗೆ ಅತಿ ದೊಡ್ಡ ಪ್ರಶ್ನೆ ಬರೋದು ಇಲ್ಲೇ. ಟ್ರಂಪ್ ಹೇಳಿದಂತೆ ಹಡಗುಗಳು 20% ಸುಂಕ ಕೊಟ್ಟು ಬರ್ತವೆ ಅಂತ ಇಟ್ಕೊಳ್ಳಿ, ಈ ಹಡಗಿಗೆ 100% ಭದ್ರತೆ ಸಿಗುತ್ತಾ? ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಹಾರ್ಮುಜ್ನ ಗ್ರೌಂಡ್ ರಿಯಾಲಿಟಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹಾರ್ಮುಜ್ ಜಸ್ಟ್ 21 ಮೈಲಿ ಅಗಲದ ಜಲಮಾರ್ಗ. ಅದರಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ನೋಡಿ ನೀವೀಗ, ಇಲ್ಲಿ ಹಡಗು ಓಡಾಡೋಕೆ ಇರೋದು ಕೇವಲ 2 ಮೈಲಿಯ ಶಿಪ್ಪಿಂಗ್ ಲೇನ್ಗಳು ಮಾತ್ರ. ಮಧ್ಯದಲ್ಲಿ 2 ಮೈಲಿಯ ಬಫರ್ ಝೋನ್ ಕೂಡ ಇದೆ. ಟೋಟಲ್ 6 ಕಿಲೋಮೀಟರ್ ಸ್ಟ್ರೆಚ್ ಪಥ. ಅಂದರೆ ಒಂದು ಬೃಹತ್ ತೈಲ ಟ್ಯಾಂಕರ್ ಹಡಗು ಆ ದಾರಿಯಲ್ಲಿ ಹೋಗ್ತಾ ಇದೆ ಅಂದರೆ ಅದರ ಎಡಕ್ಕಾಗಲಿ ಬಲಕ್ಕಾಗಲಿ ಟರ್ನ್ ಮಾಡೋಕೆ, ಎಸ್ಕೇಪ್ ಆಗೋಕೆ ಸ್ವಲ್ಪನೂ ಜಾಗ ಇರಲ್ಲ. ಹಾರ್ಮುಜ್ನ ಉತ್ತರ ಭಾಗ ಇವತ್ತಿಗೂ ಆಲ್ಮೋಸ್ಟ್ ಇರಾನ್ನ ಕಂಟ್ರೋಲ್ನಲ್ಲಿದೆ. ಈ ಭಾಗದ ಬೆಟ್ಟ ಪ್ರದೇಶಗಳಲ್ಲಿ IRGC ಆಂಟಿಶಿಪ್ ಮಿಸೈಲ್ಸ್ ಡ್ರೋನ್ಸ್ ಅನ್ನ ಜೋಡಿಸಿಟ್ಟಿದೆ. ಅಮೆರಿಕ ಏನೇ ಬಂಕರ್ ಬಸ್ಟರ್ ಮಿಸೈಲ್ಸ್ ಸುರಿದ್ರೂ ಕೂಡ ಬೆಟ್ಟದ ಕೆಳಗಡೆ ಸುರಂಗದಲ್ಲಿಟ್ಟಿರುವ IRGC ಆಯುಧ ಕಂಪ್ಲೀಟ್ ಆಗಿ ನಾಶ ಆಗಿಲ್ಲ. ಹೀಗಿರುವಾಗ ಅಮೆರಿಕ ಎಷ್ಟೇ ದೊಡ್ಡ ನೌಕಾಪಡೆ ತಂದಿಟ್ಟರೂ ಕೂಡ ಇರಾನ್ನ ಈ ಸಣ್ಣ ಸಣ್ಣ ಗೆರಿಲ್ಲಾ ದಾಳಿಗಳನ್ನ ತಡೆಯೋಕ್ ಕಷ್ಟ. ಹೀಗಿರುವಾಗ ನೀವು ಹಣ ಕೊಡಿ, 100% ಭದ್ರತೆ ಕೊಡ್ತೀವಿ ಅನ್ನೋಕೆ ಟ್ರಂಪ್ ಕೈಲಿ ನಿಜವಾಗ್ಲೂ ಆಗುತ್ತಾ? ಪ್ರಾಕ್ಟಿಕಲ್ ಆಗಿ ಕಷ್ಟ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂದೇನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಸೈನ್ಸ್ ಟೂರಿಸಂನವರು ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂಗೆ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ನಿಮಗೆ ಏನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ರೊಚ್ಚಿಗೆದ್ದ ಇರಾನ್, ಶುರುವಾಯಿತು ಭೀಕರ ಪ್ರತಿದಾಳಿ. ಎಸ್ ಸ್ನೇಹಿತರೆ, ಟ್ರಂಪ್ ಸುಂಕ ಹಾಕ್ತೀವಿ ಅಂತ ಹೇಳ್ತಿರೋ ನಡುವೆನೆ, ಇರಾನನ್ನ ಬ್ಲಾಕ್ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡಿರೋ ನಡುವೆನೆ ಇರಾನ್ ಕುದಿಯೋಕ್ ಶುರು ಮಾಡಿದೆ. ಹಾರ್ಮುಜ್ ಜಲಸಂಧಿ ನಮ್ಮದು, ನಾವೇ ಇದರ ನಿಜವಾದ ರಕ್ಷಕರು ಅಂತ ಇರಾನ್ ಹೇಳಿದೆ. ಅಲ್ಲದೆ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಟ್ರಂಪ್ ಮಾತಿಗೆ ಜೋಕ್ ಮಾಡಿದ್ದಾರೆ. ಭದ್ರತೆ ಕೊಡುವವರಿಗೆ ಹಣ ಕೊಡಬೇಕು ಅನ್ನೋದು ಸರಿ, ಆದರೆ 20% ತುಂಬಾ ಜಾಸ್ತಿ ಆಯಿತು, ನಾವು ನ್ಯಾಯಯುತವಾಗಿರ್ತೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಮೆರಿಕದ ಈ ಬ್ಲಾಕೇಡ್ನಿಂದ ಇರಾನ್ನ ತೈಲ ರಫ್ತಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಕಳೆದುಕೊಳ್ಳೋಕೆ ಏನೂ ಇಲ್ಲದ ಇರಾನ್ ಈಗ ಫ್ರಸ್ಟ್ರೇಷನ್ ಅಲ್ಲಿ ಸಿಕ್ಕ ಹಡಗಿನ ಮೇಲೆ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ಅಬ್ಬಾಸ್ ಅರಾಕ್ಚಿ ಸ್ಟೇಟ್ಮೆಂಟ್ ಅಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಕೊಡಕ್ಕೆ ದುಡ್ಡು ಕೊಡ್ಬೇಕು, ಹೌದು ನಾವು ಇದೇ ಆಫರ್ ಇಟ್ಟಿದ್ವಿ, ಬಟ್ ಅಮೆರಿಕ ಕೇಳಿದ ರೇಟ್ ತುಂಬಾ ಜಾಸ್ತಿ ಆಯಿತು, ನಾವು ರೀಸನಬಲ್ ಆಗಿರ್ತೀವಿ ಚಾರ್ಜ್ ಮಾಡೋದ್ರಲ್ಲಿ ಅನ್ನೋ ತರದಲ್ಲಿ ಅವರು ವ್ಯಂಗ್ಯ ಆಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಜುಲೈನ ಈ ಹೊಸ ಯುದ್ಧ 2.0 ಏನಿದೆ ಸಂಘರ್ಷ, ಇದು ಭೀಕರ ಎಸ್ಕಲೇಷನ್ ಆಗಿ ಹೋಗಿದೆ. ಈಗ ಆಲ್ರೆಡಿ ಇರಾನ್ ತನ್ನ ಪ್ರತಿದಾಳಿ ಶುರು ಮಾಡಿಬಿಟ್ಟಿದೆ. ಕುವೈತ್, ಬಹ್ರೇನ್ ಮತ್ತು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ಒಂದೇ ಸಮನೆ ಮಿಸೈಲ್ಸ್ ಅನ್ನು ನುಗ್ಗಿಸ್ತಾ ಇದೆ. ಇದಕ್ಕಿಂತ ದೊಡ್ಡ ಆತಂಕಕಾರಿ ವಿಚಾರ ಅಂದ್ರೆ, ಇದೇ UAEಗೆ ಸೇರಿದ 2 ಬೃಹತ್ ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಈ 2 ಹಡಗುಗಳ ಮೇಲೆ ಹಾರ್ಮುಜ್ ಜಲಸಂಧಿಯಲ್ಲೇ ದಾಳಿಯಾಗಿದೆ. ಈ ದಾಳಿಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದಾರೆ, 6 ಭಾರತೀಯರು ಗಂಭೀರ ಗಾಯಗೊಂಡಿದ್ದಾರೆ. ಭಾರತದ ಮೇಲೆ ಬರೆ. ಎಸ್ ಸ್ನೇಹಿತರೆ, ಟ್ರಂಪ್ರ ಈ ನಿರ್ಧಾರದಿಂದ ಕದನ ವಿರಾಮದ ಎಫೆಕ್ಟ್ ನಿಂದ ಕುಸಿದಿದ್ದ ತೈಲ ಬೆಲೆ ಮತ್ತೆ ಏಳೋಕ್ ಶುರುವಾಗಿದೆ. $84-85 ಕ್ರಾಸ್ ಆಗಿ ಹೋಗಿದೆ ಬ್ರೆಂಟ್ ಕ್ರೂಡ್ ಆಯಿಲ್. ಇದಕ್ಕೆ 20% ಸೇರ್ಕೊಂಡ್ಬಿಟ್ರೆ ಸೀದಾ $95-100ಗೆ ಇಮಿಡಿಯೇಟ್ಲಿ ಹೋಗೋ ಎಲ್ಲ ಲೆಕ್ಕಾಚಾರ ಇದೆ. ಜೊತೆಗೆ ಒಂದು ಸೂಪರ್ ಟ್ಯಾಂಕರ್ ಹಡಗು 20 ಲಕ್ಷ ಬ್ಯಾರಲ್ ತೈಲವನ್ನ ಸಾಗಿಸುತ್ತೆ ಅಲ್ಲಿ ಅಲ್ವಾ. ಅಂದ್ರೆ ಹಡಗಿನಲ್ಲಿರೋ ತೈಲದ ಒಟ್ಟು ಮೌಲ್ಯ $160 ಮಿಲಿಯನ್, $80 ಪರ್ ಬ್ಯಾರಲ್ ಲೆಕ್ಕದಲ್ಲಿ, ಅಂದ್ರೆ ಸುಮಾರು $1300 ಕೋಟಿ ರೂಪಾಯಿ. ಆದ್ರೆ 20% ಟೋಲ್ ಅಂದ್ರೆ ಭರ್ತಿ $32 ಮಿಲಿಯನ್. ಒಂದು ಹಡಗು ಪಾಸ್ ಆಗಬೇಕು ಅಂದ್ರೂ ಕೂಡ ಅಮೆರಿಕಗೆ ಹೆಚ್ಚುವರಿಯಾಗಿ $308 ಕೋಟಿ ರೂಪಾಯಿ ಸುರಿಬೇಕು ಅಂತ ಹೇಳ್ತಿರೋದವರು. ಇದೇ ಕಾರಣಕ್ಕೆ ಟ್ರಂಪ್ರ ಈ ಟೋಲ್ ನಿರ್ಧಾರವನ್ನು ವಿಶ್ವಸಂಸ್ಥೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ IMO ತೀವ್ರವಾಗಿ ವಿರೋಧಿಸಿದೆ. ಇದಕ್ಕೆಲ್ಲ ಕಾನೂನಿನ ಮಾನ್ಯತೆ ಇರೋದಿಲ್ಲ, ಇದು ಇಲ್ಲೀಗಲ್ ಅಂತ IMO ಹೇಳಿದೆ. ಆದರೆ ಟ್ರಂಪ್ಗೆ ಭದ್ರತೆ ಕೊಡ್ತೀನಿ ದುಡ್ಡು ಕೊಡಿ ಅಂತ ಕೇಳ್ತಿರೋದು ಫಸ್ಟ್ ಅಲ್ಲ ಇವರು. ಅಮೆರಿಕ ದಶಕಗಳಿಂದ ಕೋಲ್ಡ್ ವಾರ್ ಟೈಮ್ನಿಂದ ಯುರೋಪ್ನಲ್ಲೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಅದೆಲ್ಲ ತನ್ನ ಸೇನೆ ಇಟ್ಟು ನ್ಯಾಟೋ ಅಂತೆಲ್ಲ ಮಾಡಿಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತಾ ಬಂದಿತ್ತಲ್ವಾ. ಪ್ರತಿಫಲ ಬಯಸಿರಲಿಲ್ಲ, ತಾನು ಬಿಗ್ ಡ್ಯಾಡಿ ಜಗತ್ತಿದು ಅಂತ ಅನ್ಕೊಂಡು ಮಾಡ್ತಾ ಇತ್ತು, ನೀವೆಲ್ಲ ಮಕ್ಕಳು ನಂದು ಅಂತೇಳಿ. ಆದರೆ ಟ್ರಂಪ್ ಟೈಮ್ನಲ್ಲಿ ನಿಮಗೇನ ಕೊಡಬೇಕು ಸೆಕ್ಯೂರಿಟಿ, ನಮ್ಮ ಸೇನೆ ಇಟ್ಟು ನಮ್ಮ ಮಿಲಿಟರಿ ಖರ್ಚಲ್ಲಿ ಆಗಲ್ಲ. ವರ್ಷ ಬಿಲ್ ಕಳಿಸ್ತೀವಿ ನ್ಯಾಟೋ ಸೇನೆ ಇಟ್ಟಿದ್ದಕ್ಕೆ, ಬಿಲ್ ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಕೂಡ ಇಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳಿದರು. ನೀವು ಕೂಡ ನ್ಯಾಟೋಗೆ ನಿಮ್ಮ ಬಜೆಟಲ್ಲಿ 5% ದುಡ್ಡು ಹಾಕಿ, ಇಲ್ಲಾಂದ್ರೆ ಆಗಲ್ಲ ಅಂತ ಟ್ರಂಪ್ ಹೇಳಿದರು. ಸೊ ಬಿಲ್ ಕಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ 5% ಬಜೆಟ್ ಖರ್ಚು ಮಾಡಿ ಏನು ಮಾಡ್ತಾರೆ ಆ ಬಜೆಟಲ್ಲಿ, ಅಮೆರಿಕನ್ ಶಸ್ತ್ರಾಸ್ತ್ರ ಖರೀದಿ ಮಾಡಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಪ್ಯೂರ್ ಬಿಸ್ನೆಸ್ ಮ್ಯಾನ್, ಎಲ್ಲಿ ನೋಡಿದ್ರು ಕೂಡ ಲಾಭ ಹಿಂಡಕ್ಕಾಗತ್ತಾ ಅಂತ ನೋಡೋ ಮನುಷ್ಯ.
ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಾರ್ಮೋಸಲ್ಲಿ ಸೆಕ್ಯೂರಿಟಿ ಬೇಕು ಅಂದರೆ ದುಡ್ಡು ಕೊಡಿ ಅಂತ ಒಂಥರ ಗ್ಲೋಬಲ್ ಸೆಕ್ಯೂರಿಟಿ ಸಿಸ್ಟಮ್ನ ಒಂಥರ ಇವರು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಥರ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ, ಇಲ್ಲಾಂದರೆ ಆ್ಯಪ್ ಇರುತ್ತೆ ಬಟ್ ನಿಮ್ಮ ಹೆಲ್ಪಿಗೆ ಬರಲ್ಲ ಆ ಥರ. ಇದರ ಪರಿಣಾಮಗಳೇನು ಅನ್ನೋದನ್ನ ಜಾರಿಯಾದ ತಕ್ಷಣ ನಾವು ಕೂಡ ಅನಾಲಿಸಿಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ, ಟ್ರ್ಯಾಕ್ ಮಾಡೋಣ, ನಿಮಗೆ ಮುಂದೆ ಕೂಡ ಅಪ್ಡೇಟ್ಸ್ನ ತರ್ತಾ ಇರ್ತೀವಿ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡ್ಬೋದು ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು. ನಿಮಗೆ ಅದು ಕನ್ವಿನ್ಸಿಂಗ್ ಅಂತ ಅನ್ಸಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಜಾಯ್ನ್ ಆಗೋದನ್ನು ಆಮೇಲೆ ಡಿಸೈಡ್ ಮಾಡ್ಬೋದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ, ನಮಸ್ಕಾರ.